ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕೂದಲು ಉದುರುತ್ತಿರುವುದು ಎಲ್ಲರಿಗೂ ಕಾಡುತ್ತಿರುವ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಈ ಸಮಸ್ಯೆಗೆ ನಾವು ಕೆಲವು ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೂದಲು ಉದುರುವಿಕೆಗೆ ಆಯುರ್ವೇದದ ಕೆಲವು ಪರಿಹಾರಗಳು ಸಹ ಇವೆ. ಅದರಲ್ಲಿ ಒಂದನೆಯದು ಬ್ರಾಹ್ಮಿ ತೈಲ. ಈ ಬ್ರಾಹ್ಮಿ ತೈಲ ಕೂದಲುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದು ತಲೆಬುಡದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸಿ ಕೂದಲನ್ನು ಬಲಪಡಿಸುತ್ತದೆ. ಬ್ರಾಹ್ಮಿ ತೈಲವನ್ನು ತಲೆಗೆ ಲೇಪಿಸಿ 30 ನಿಮಿಷ ಬಿಟ್ಟು ನಂತರ ತೊಳೆಯುವುದರಿಂದ ಕೂದಲುಗಳ ಬೆಳವಣಿಗೆಗೆ ಸಹಾಯ ಮತ್ತು ತಲೆಬುಡದಲ್ಲಿ ರಕ್ತ ಸಂಚಾರ ಹೆಚ್ಚಿಸಿ ಕೂದಲನ್ನು ಬಲಪಡಿಸುತ್ತದೆ. ಎರಡನೆಯದು ಭೃಂಗರಾಜ್. ಭೃಂಗರಾಜನ್ನು ಕೇಶರಾಜ ಎಂದೇ ಕರೆಯಲ್ಪಡುತ್ತದೆ. ಭೃಂಗರಾಜ್ ಕೂದಲು ಬೆಳವಣಿಗೆಯೊಂದಿಗೆ ಉದುರುವಿಕೆಯನ್ನು ಸಹ ತಡೆಯುತ್ತದೆ. ಈ ಭೃಂಗರಾಜನ್ನು ನೀವು ತೈಲ ಅಥವಾ ಪೌಡರ್ ರೂಪದಲ್ಲಿ ಉಪಯೋಗಿಸಬಹುದಾಗಿದೆ. ಮೂರನೆಯದು ಆಮ್ಲ ಅಂದರೆ ನೆಲ್ಲಿಹಣ್ಣು. ಈ ಆಮ್ಲ ಅತಿ ಹೆಚ್ಚು ವಿಟಮಿನ್ ಸಿ ನಿಂದ ಕೂಡಿದ್ದು ಕೂದಲು ಬಲಪಡಿಸಲು ಮತ್ತು ಹೊಸ ಕೂದಲು ಬೆಳೆಯಲು ನೆರವಾಗುತ್ತದೆ. ಈ ಆಮ್ಲವನ್ನು ಹೇಗೆ ಉಪಯೋಗಿಸಬೇಕೆಂದರೆ, ಆಮ್ಲಕಿ ಅಂದರೆ ನೆಲ್ಲಿಹಣ್ಣು ಪುಡಿಯನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ಪೇಸ್ಟ್ ಮಾಡಿಕೊಂಡು ತಲೆಗೆ ಲೇಪಿಸಿ 30 ನಿಮಿಷ ಬಿಟ್ಟು ನಂತರ ತೊಳೆಯಿರಿ. ಇದರಿಂದ ಕೂದಲು ಬಲಪಡಿಸುವುದರ ಜೊತೆಗೆ ಉದುರುವುದನ್ನು ಸಹ ತಡೆಯುತ್ತದೆ. ಆಲೋವೆರಾ. ಆಲೋವೆರಾವನ್ನು ಲೋಳ್ಸರ್ ಎಂದು ಸಹ ಕರೆಯುತ್ತಾರೆ. ಆಲೋವೆರಾ ತಲೆಯ ಚರ್ಮದ pH ಮಟ್ಟವನ್ನು ಸಮತೋಲನದಲ್ಲಿ ಇಡುತ್ತದೆ. ಇದರಿಂದ ಕೂದಲಿನ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಐದನೆಯದು ಹುಣಸೆ ಹಣ್ಣು ಮತ್ತು ಮೆಂತ್ಯ. ಹುಣಸೆ ಹಣ್ಣು ಹೂ ಮತ್ತು ಎಲೆಗಳಿಂದ ತಯಾರಿಸಿದ ಪೇಸ್ಟ್ ಕೂದಲು ಉದುರುವಿಕೆಯನ್ನು ತಡೆಗಟ್ಟಲು ಅತಿ ಉತ್ತಮವಾದ ಮನೆಮದ್ದಾಗಿದೆ. ಮೆಂತೆ ಬೀಜಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಪೇಸ್ಟ್ ಮಾಡಿ ತಲೆಗೆ ಹಚ್ಚಿ ನಂತರ 30 ನಿಮಿಷಗಳನ್ನು ಬಿಟ್ಟು ತಲೆಯನ್ನು ತೊಳೆಯಿರಿ. ಅತಿ ಹೆಚ್ಚು ಸಾಧಾರಣ ಮಾಹಿತಿ ಹೇಳಬೇಕೆಂದರೆ, ತಲೆಗೆ ನಿಯಮಿತವಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ. ವಾರಕ್ಕೆ 2ರಿಂದ 3 ಬಾರಿ ಆದರೂ ಮಾಡಿ. ಮತ್ತು ಜಂಕ್ ಫುಡ್ ಮತ್ತು ಹೆಚ್ಚು ಎಣ್ಣೆ ಬೇಕರಿ ಪದಾರ್ಥಗಳನ್ನು ತಿನ್ನುವುದನ್ನು ತಪ್ಪಿಸಿ. ಯೋಗ ಮತ್ತು ಪ್ರಾಣಾಯಾಮ ಮಾಡಿ. ಇದರಿಂದ ತಾಳ್ಮೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಒತ್ತಡ ಕಡಿಮೆಯಾದಷ್ಟು ನಿಮ್ಮ ಆಲೋಚನೆಗಳು ಕಡಿಮೆಯಾಗಿ ಕೂದಲು ಉದುರುವಿಕೆಯೂ ಸಹ ಕಡಿಮೆಯಾಗುತ್ತದೆ. ಹೆಚ್ಚಾಗಿ ನೀರು ಕುಡಿಯಿರಿ. ದಿನಕ್ಕೆ 3 ಲೀಟರ್ಗಳವರೆಗೆ ನೀರನ್ನು ಕುಡಿಯಿರಿ. ಇಷ್ಟಾದರೂ ಕಡಿಮೆಯಾಗದಿದ್ದಲ್ಲಿ ಬಾಲಿ ಕಾಣಿಸುತ್ತಿರುವವರು ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಇನ್ನು ಹೆಚ್ಚಿನ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.